ದೇವರಿಗೆ ಸ್ತೋತ್ರ. ನೋಡುತ್ತೇವೆ, ಹಲವಾರು ದಿನಗಳ ನಂತರ ನಾನು ಮತ್ತೆ ಆ ಒಂದು ಬುನಾದಿಗೆ ನಾನು ಬರ್ತಾ ಇದ್ದೇನೆ. ನೋಡುತ್ತೇವೆ, ಕಳೆದ ದಿನಗಳಲ್ಲಿ ಆತ್ಮಿಕವಾದ ಒಂದು ಆಳವಾದ ವಿಷಯಗಳ ಬಗ್ಗೆ ನಾವು ಧ್ಯಾನ ಮಾಡಿದ್ದೇವೆ. ಆಳವಾದ ವಿಷಯಗಳು ಕಳೆದ ತಿಂಗಳೆಲ್ಲವೂ ನಾವು ಯಾವುದರ ಕುರಿತು ಧ್ಯಾನ ಮಾಡಿದ್ದೆವು? ಯಾವುದು? ಕನಸುಗಳ ಕುರಿತು ನಾವು ಧ್ಯಾನ ಮಾಡಿದ್ದೇವೆ. ಕನಸುಗಳ ಕುರಿತು ಅನೇಕ ಅಂಶಗಳು ಅದರಲ್ಲಿ ದೇವರು ಬಯಲುಪಡಿಸಿದ್ದಾನೆ. ದೇವರಿಗೆ ಮಾತಾಡುವಂಥ ಒಂದು ವಿಧಾನ ಎಂಬುದಾಗಿ ಅದರಲ್ಲಿ ನೋಡುತ್ತೇವೆ. ಅನೇಕರೊಟ್ಟಿಗೆ ಮಾತಾಡಿದ್ದಾನೆ. ದೇವರಿಗೆ ಸ್ತೋತ್ರ. ಮತ್ತೆ ಈ ದಿನ ಕ್ರೈಸ್ತವ ಜೀವಿತದಲ್ಲಿ ಒಂದು ಬಹಳ ಮುಖ್ಯವಾದ ಅಂಶ, ಕ್ರೈಸ್ತವ ಜೀವಿತದಲ್ಲಿ ಬಹಳ ಮುಖ್ಯವಾದ ಅಂಶ, ಅದು ಪ್ರತಿಯೊಬ್ಬ ಕ್ರೈಸ್ತರಲ್ಲಿ ಅದಿದ್ದರೆ ಮಾತ್ರವೇ ದೇವರ ಕಾರ್ಯ ನೋಡ್ಲಿಕ್ಕೆ ಸಾಧ್ಯ. ಅದಿದ್ರೆ ಮಾತ್ರವೇ ದೇವರ ಅದ್ಭುತವನ್ನು ನೋಡ್ಲಿಕ್ಕೆ ಸಾಧ್ಯ. ಅದು ಇಲ್ಲ ಅಂದ್ರೆ ಅವು ದೇವರ ಕಾರ್ಯ ನೋಡ್ಲಿಕ್ಕೆ ನಾವು ಏನು ಕೊಟ್ಟರು ಕೂಡ ನಮ್ಮ ಜೀವಿತಗಳಲ್ಲಿ ಅದ್ಭುತಗಳು ಹೊಂದಿಕೊಳ್ಳಂಗಿಲ್ಲ. ನಾವು ಏನು ಕೊಟ್ಟರು ಕೂಡ ನಮ್ಮ ಜೀವಿತದಲ್ಲಿ ಮಾತುಗಳು ಹೊಂದಿಕೊಳ್ಳಂಗಿಲ್ಲ. ನಾವು ಏನು ಮಾಡಿದ್ರು ಕೂಡ ಅದನ್ನು ಬಿಟ್ಟು ಬೇರೆ ನಾವು ಏನು ಮಾಡಿದ್ರು ಕೂಡ ದೇವರಿಂದ ಸೂಚಕ ಕಾರ್ಯಗಳು, ಮಹಿಮೆ ಕಾರ್ಯಗಳು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಅದು ಪ್ರತಿಯೊಬ್ಬ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದದ್ದು. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾ ಇದೆ, ದೇವರೇ ನಿನ್ನ ವಾಕ್ಯದಿಂದ ನನ್ನ ಸಗಳ ಮಾತನಾಡು ಎಂಬುದಾಗಿ. ಕಳೆದ ಗುರುವಾರ ನಾನು ಪ್ರಾರ್ಥನೆಯಲ್ಲಿ ಕೂತ್ಕೊಂಡಾಗ ನಾನು ಒಂದು ನೋಡುತ್ತೇವೆ, ಪ್ರಾರ್ಥನೆ ಜೀವಿತದಲ್ಲಿ ದೇವ್ರು ಕೇಳ್ತಾ ಇದ್ದ, ದೇವರೇನೇ ಮಾತನಾಡಿದಾಗ ಒಂದು ಅಂಶ, ಅದು 5 ಅಕ್ಷರಗಳಿಂದ ತುಂಬಿದೆ ಪ್ರಿಯರೇ. FAITH ನೋಡುತ್ತೇವೆ. FAITH ನೋಡುತ್ತೇವೆ. ಕನ್ನಡದಲ್ಲಿ 4 ಅಕ್ಷರಗಳು ತುಂಬಿರ್ತದೆ ಪ್ರೇರೆ. ನೋಡ್ತೇವೆ, ಅದು ಪ್ರತಿಯೊಬ್ಬ ಕ್ರೈಸ್ತವ ಜೀವಿತದಲ್ಲಿ ಬಹಳ ಪ್ರಮುಖ. ಅದುವೇ ನಂಬಿಕೆಯ ಕುರಿತಾಗಿ ನಾವು ಇದನ್ನು ಧ್ಯಾನಿಸುವಂತರಾಗಿರೋಣ. ಹಲ್ಲೆಲೂಯಾ. ನಂಬಿಕೆಯ ಕುರಿತಾಗಿ ನಾವು ಧ್ಯಾನಿಸುವಂತವರಾಗಿರೋಣ. ಯಾಕಂದ್ರೆ ನಂಬಿಕೆ ಇಲ್ಲದೆ ಯಾರು ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ನೋಡ್ತೇವೆ, ನಂಬಿಕೆ ಮೊದಲು ಏನು ಮಾಡ್ತದೆ ಎಂಬುದಾಗಿ ಒಂದು ವಚನ ನಾವು ಓದಿಕೊಂಡು ನಾವು ಆಳವಾದ ವಾಕ್ಯಕ್ಕೆ ನಾವು ಸಾಗುವಂತವರಾಗಿರೋಣ. ರೋಮಾಪುರದವರ ಬರೆದ ಪತ್ರಿಕೆ 10ನೇ ಅಧ್ಯಾಯ 8ನೇ ವಚನದಿಂದ 11ನೇ ವಚನದವರೆಗೆ ನಾವು ಓದುವಂತವರಾಗಿರೋಣ. ರೋಮಾಪುರದ ಬರೆದ ಪತ್ರಿಕೆ 10ನೇ ಅಧ್ಯಾಯ 8ನೇ ವಚನದಿಂದ 12ನೇ ವಚನದವರೆಗೆ ನಾವು ಓದುವಂತರಾಗಿರೋಣ. ದೇವರ ವಾಕ್ಯವು ಸಮೀಪದಲ್ಲಿ ಇದೆಯೇ, ಅದು ನಿಮ್ಮ ಬಾಯಲ್ಲಿಯೂ ಆ ವಾಕ್ಯವು ನಾವು ಸಾರುವ ನಂಬಿಕೆಯ ವಿಷಯವಾದ ವಾಕ್ಯವೇ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರೆಯುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ ಎಂದು ಶಾಸ್ತ್ರವು ಹೇಳುತ್ತದೆ ಅಷ್ಟೇ. ಈ ವಿಷಯದಲ್ಲಿ ಯಹೂದರಿಗೂ ಗ್ರೀಕರಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತ. ಸಾಕು. ಇಲ್ಲಿ ನಾವು ನೋಡುತ್ತೇವೆ ವಾಕ್ಯದಲ್ಲಿ ಮುಖ್ಯವಾಗಿ ಎಲ್ಲರೂ ಸೇರಿ ಓದೋಣ. 11ನೇ ವಚನ ಪ್ರತಿಯೊಬ್ಬರು ಬಾಯಿಂದ ಅರಿಕೆ ಮಾಡೋಣ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. ಹಲ್ಲೆಲೂಯಾ. ಪಕ್ಕದ ವ್ಯಕ್ತಿಗಳನ್ನ, ಯೇಸುವಿನ ಮೇಲೆ ನಂಬಿಕೆ ಇಡುವ ಯಾರಾದರೂ ಆಶಾಭಂಗ ಪಡುವುದಿಲ್ಲ. ಯೇಸುವಿನ ಮೇಲೆ
ನಂಬಿಕೆ ಇಟ್ಟರೆ ನೀನು ಆಶಾಭಂಗ ಪಡುವುದಿಲ್ಲ. ಯೇಸುವಿನ ಮೇಲೆ ನಂಬಿಕೆ ಇಟ್ಟರೆ ನೀನು ಅವಮಾನವನ್ನು ಹೊಂದುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಬರಬಿಡಿದ ಪ್ರೇರೆ ನೋಡ್ತೇವೆ, ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲವಂತ. ದೇವರ ಮೇಲೆ ಯಾರು, ಯೇಸು ಕ್ರಿಸ್ತನ ಮೇಲೆ ಯಾರು ನಂಬಿಕೆ ಇಡುತ್ತಾರೋ ಅವರು ಎಂದಿಗೂ ಅವಮಾನ ಪಡೋದಿಲ್ಲ. ನೋಡುತ್ತೇವೆ, ಎಂತ ಅವಮಾನಗಳಾಗಲಿ, ಎಂತ ಅನಾರೋಗ್ಯಗಳಾಗಲಿ, ಎಂತ ಪರಿಸ್ಥಿತಿಗಳಾಗಲಿ ಅವೆಲ್ಲವುಗಳಿಂದ ಬಿಡಿಸಿ ದೇವರು ಕಾಪಾಡಲು ಶಕ್ತನಾಗಿದ್ದಾನೆ. ನಾವು ಬೇರೆ ಒಂದು ವಿಷಯ ಮಾಡಬೇಕು. ನೋಡುತ್ತೇವೆ, ನಂಬಿಕೆಯನ್ನು ನಾವು ಇಡುವಂತರಾಗಿರಬೇಕು. ನಂಬಿಕೆಯನ್ನು ಇಡುವವನು ಮಾತ್ರವೇ ಅವನ ಜೀವಿತದಲ್ಲಿ ನೋಡುತ್ತೇವೆ ನಾವು ದೇವರಿಂದ ನಾವು ಅದ್ಭುತಗಳು ಹೊಂದಿಕೊಳ್ಳುತ್ತೇವೆ. ನಾವು ಅವಮಾನ ಹೊಂದಂಗಿಲ್ಲ, ನಾವು ಅಸಡೆ ಆಗೋದಿಲ್ಲ. ಯಾಕಂದರೆ ನಾವು ದೇವರ ಮೇಲೆ ನಾವು ನಂಬಿಕೆ ಇಡಬೇಕು. ದೇವರ ಮೇಲೆ ನಂಬಿಕೆ, ಯಾರು ದೇವರ ಮೇಲೆ ನಂಬಿಕೆ ಇಡ್ತಾರೋ ಅವರೇ ದೇವರಿಂದ ಅದ್ಭುತಗಳು ಹೊಂದಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ನೋಡುತ್ತೇವೆ, ನಂಬಿಕೆ ಅಂದ್ರೆ ಏನು? ಮೊದಲು ನಂಬಿಕೆ ಅಂದ್ರೆ ಏನು? ವಾಟ್ ಇಸ್ ದ ಫೇತ್? ಆಗದೆ ಇರುವಂತ ಕಾರ್ಯವು ಯಾರಿಂದಲೂ ಆಗದೆ ಇರುವಂತ ಕಾರ್ಯವು ಇಲ್ಲಿ ನನ್ನ ಜೀವಿತದಲ್ಲಿ ಆಗುತ್ತದೆ ನಿರೀಕ್ಷಿಸುವುದೇ ನಂಬಿಕೆ. ಹಲ್ಲೆಲೂಯಾ. ಯಾರಿಂದಲೂ ಆಗದ ಕಾರ್ಯವು, ಯಾರಿಂದಲೂ ಆಗದ ಕಾರ್ಯವು ನನ್ನ ಯೇಸುವಿನ ಬಳಿಗೆ ಬಂದರೆ, ಯೇಸು ಮರೆಗೆ ಹೋದರೆ ಈ ಕಾರ್ಯ ಆಗುತ್ತದೆ ಎಂದು ನಿರೀಕ್ಷಿಸ್ತೀಯಲ್ಲ, ಅದನ್ನೇ ನಂಬಿಕೆ ಎಂದು ಕರೀತಾರೆ. ಹಲ್ಲೆಲೂಯಾ. ಇವತ್ತು ನೋಡ್ತೇವೆ, ನಂಬಿಕೆ ದೇವರ ಬಳಿ ಬರುವಂತೆ ಹೇಗೆ ಬರ್ಬೇಕಂತ, ದೇವರ ಬಳಿಗೆ ಬರುವವನು ಹೇಗೆ ಬರಬೇಕು ನೋಡೋತರ. ಇಬ್ರಿ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ, 11ನೇ ಅಧ್ಯಾಯ 6ನೇ ವಚನ. ಇಬ್ರಿ ಬರೆದ ಪತ್ರಿಕೆ. ಆದರೆ ಸಾಕು. ನೋಡುತ್ತೇವೆ, ಆದರೆ ನಂಬಿಕೆ ಇಲ್ಲದೆ ದೇವರ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು. ದೇವರ ಬಳಿಗೆ ಬರುವವನು ಯಾರೇ ಆಗಿರಲಿ, ನೀನು ಯಾರೇ ಆದರೂ ದೇವರ ಬಳಿಗೆ ಹೋದರೆ, ಯೇಸುವಿನ ಬಳಿಗೆ ಹೋದರೆ, ಯೇಸು ನನ್ನ ಜೀವಿತದಲ್ಲಿ ಈ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ನಂಬಿದರೆ ದೇವರು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ನಿನಗೆ ಪ್ರತಿಫಲವನ್ನು ಕೊಡುತ್ತಾನೆ, ಪ್ರತಿಫಲವನ್ನು ಕೊಡುತ್ತಾನೆ. ಪ್ರತಿಫಲವನ್ನು ಹೊಂದಿದ ಈ ಕೆಲವು ವಿಷಯಗಳ ಕೆಲವರ ಬಗ್ಗೆ ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕೆಲವರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 22ನೇ ವಚನವನ್ನು ಓದೋಣ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 22ನೇ ವಚನ. ಸಾಕು. ಇಲ್ಲಿ ಒಬ್ಬ ಹೆಂಗಸಿದ್ದಾಳೆ ಪ್ರೇರೆ, ಒಬ್ಬ ಹೆಂಗಸು. ಈ ಹೆಂಗಸು ಎಂತವ ಹೆಂಗಸಂದ್ರೆಗಿನ ನೋಡ್ತೇವೆ, ಯಾರಿಂದಲೂ ಸ್ವಸ್ಥವಾಗದೇ ಇರುವಂತಹ ಹೆಂಗಸು, ಯಾರಿಂದಲೂ ಕೂಡ ಆಕೆಗೆ ಗುಣವಾಗಲಿಲ್ಲ ಅಂತ ನೋಡುತ್ತೇವೆ. ಇದೇ ಮಾತನ್ನು ನಾವು ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ ತೆಗೆಯೋಣ. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ ಓಕೆ. ಇಲ್ಲಿ ಒಂದು ವಾಕ್ಯದಲ್ಲಿ ನೋಡುವ ಈ ಸಮಯದಲ್ಲಿ ಪ್ರಿಯರೇ,
ಹಾ, ಹೋದ್ರಿ. ಹ್ಮ್. ಹಾ 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 ಅಲ್ಲ, 43 44 ಹೋದ್ರಿ. ಹ್ಮ್ 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 ಆಕೆಯು ಒಬ್ಬರಿಂದಲೂ ಗುಣ ಹೊಂದಲಾರದೆ ಇದ್ದಳು. ನೋಡ್ರಿ, ಆಕೆಯನ್ನು ಸ್ವಸ್ಥ ಮಾಡಕ್ಕೆ ಯಾರ ಕೈಯಿಂದ ಆಗ್ಲಿಲ್ಲ ಅಂತ ಎಲ್ಲರ ಬಳಿಗೆ ಹೋಗಿ ಬಂದಾಳ. ಎಲ್ಲರ ಬಳಿಗೆ ಹೋಗಿದ್ದ. ಆಕೆ ಶರೀರದಲ್ಲಿ ಎಷ್ಟು ವರ್ಷದಿಂದ ತುಂಬಿತ್ತು ಗೊತ್ತಾ ಆ ರೋಗ? 12 ವರ್ಷದಿಂದ ಆ ರೋಗ ತುಂಬಿತ್ತಂತ. 12 ವರ್ಷದಿಂದ ಆಕೆಯ ಜೀವಿತದಲ್ಲಿ ಆ ರೋಗ ತುಂಬಿಕೊಂಡಿತ್ತು. 12 ವರ್ಷದಿಂದ ಆ ರೋಗದಿಂದ ಆಕೆ ಪೀಡಿತಳಾಗಿದ್ದಳು. ಆಕೆಯ ಶರೀರದಲ್ಲಿ ರಕ್ತಸ್ರಾವ ಆಗ್ತಾ ಇತ್ತು, ರಕ್ತಸ್ರಾವ ಆಗ್ತಾ ಇತ್ತು, ರಕ್ತಸ್ರಾವ ಆಗ್ತಾ ಇತ್ತು. ರಕ್ತಸ್ರಾವ ಆಗಿ ಯಾರು ಆಕೆಯನ್ನು ಗುಣಪಡಿಸಲಾರದೆ, ಯಾರ ಕೈಯಿಂದ ಆಕೆ ಸ್ವಸ್ಥತೆ ಹೊಂದಲಾರದೆ ಆಕೆ ಇದ್ದಳು ಅಂತ ಪ್ರೇರೆ. ಆದರೆ ವಾಕ್ಯದಲ್ಲಿ ಬರ್ಬಿಡಿದೆ, ಆಕೆ ಹೋಗಿ ಯೇಸುವಿನ ಬಳಿಗೆ ಬಂದಳಂತ. ಹೆಂಗೆ ಬಂದಳು ಗೊತ್ತಾ? ವಾಕ್ಯ ಹೇಳ್ತಾ ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 20 ನೋಡ್ತೇವೆ. 22ನೇ ವಚನ ಹೇಳ್ತತ್ತ, ಮಗಳೇ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿ. ನೋಡ್ತೇವೆ 12 ವರ್ಷ ಯಾರಿಂದಲೂ ಕೂಡ ಆಕೆ ಸ್ವಸ್ಥ ಹೊಂದಲಿಲ್ಲ. 12 ವರ್ಷ ಯಾರಿಂದಲೂ ಆಕೆ ಗುಣ ಹೊಂದಲಿಲ್ಲ. 12 ವರ್ಷ ಯಾರು ಆಕೆ ಸ್ವಸ್ಥ ಮಾಡಕ್ಕೆ ಯಾರ ಕೈಯಿಂದ ಆಗ್ಲಿಲ್ಲ. ಆದ್ರೆ ನಾವು ವಾಕ್ಯ ಓದಿಕೊಂಡಿದ್ವಲ್ಲ, ರೋಮಾಪುರದ ಪತ್ರಿಕೆ 10ನೇ ಅಧ್ಯಾಯ 11ನೇ ವಚನ ಅಂತ ಹೇಳ್ತತ. ನೋಡ್ತೇವೆ, ವಾಕ್ಯ ಹೇಳ್ತದೆ ನೋಡ್ರಿ, ಮತ್ತೊಂದ್ಸರಿ ಓದ್ತೀನಿ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. ಆತನ ಮೇಲೆ ನಂಬಿಕೆ ಇಡುವ ಯಾರಾದರೂ ನಿರಾಶೆಗೊಳ್ಳೋದಿಲ್ಲ. ನೀನ್ ನಿರಾಶೆಯಿಂದ ಇದೆಯಾ? ಇವತ್ತು ನೋಡ್ತೇವೆ ಎಲ್ಲರ ಬಳಿಗೆ ಹೋಗಿ ನಿರಾಶೆ ಆಗಿರ್ಬೋದು. ಅವರು ಸ್ವಸ್ಥ ಮಾಡ್ತಾರ, ಇವರು ಸ್ವಸ್ಥ ಮಾಡ್ತಾರ, ಅವರು ಕಾರ್ಯ ಮಾಡ್ತಾರ, ಅವ್ರು ಈ ಕಾರ್ಯ ಮಾಡ್ತಾರ, ಅವ್ರಿಗೆ ಅದು ಕೊಟ್ರೆ ಅದಾಗ್ತಾತ, ಇವ್ರಿಗೆ ಇದು ಕೊಟ್ರೆ ಅದಾಗ್ತಾತ. ನೀನು ಪ್ರಯಾಸ ಪಟ್ಟಿರ್ಬೋದು, ನಿನ್ನ ಜೀವಿತದಲ್ಲಿ ಪ್ರಯಾಸವಿಲ್ಲದೆ ನೀನು ಇಲ್ಲಿ ಬಂದಿರಂಗಿಲ್ಲ. ಎಲ್ಲವನ್ನು ಮುಗಿಸಿ ನೀನು ಇಲ್ಲಿಗೆ ಬಂದಿರ್ತೀಯ. ನೋಡ್ತೇವೆ ನಿನ್ನ ಜೀವಿತದಲ್ಲಿ ಇವತ್ತು ನಿನ್ನ ಕ್ಯಾನ್ಸರ್ಗೆ ರೋಗ ಆಗಿರ್ಬೋದು, ನಿನ್ನ ಜೀವಿತದಲ್ಲಿ ಗರ್ಭಸ್ರಾವದ ಸಮಸ್ಯೆಗಳಿರ್ಬೋದು, ನಿನ್ನ ಜೀವಿತದಲ್ಲಿ ಜ್ವರ ಇರಬಹುದು, ನಿನ್ನ ಜೀವಿತದಲ್ಲಿ ಬೇರೆ ಯಾವುದೇ ದುರಾತ್ಮ ಪೀಡಿತರಾಗಿರ್ಬೋದು. ಆದರೆ ನಂಬಿಕೆ ಇಡುವ ಪ್ರತಿಯೊಬ್ಬನು ಅವನು ಅವಮಾನ ಪಡೋದಿಲ್ಲ. ಹಲ್ಲೆಲೂಯಾ. ಈ ದಿನ ನೀನು ದೇವರಿಗೆ ಹೇಳುವುದಾದ್ರೆ, ಸ್ವಾಮಿ ನಾನು ನಂಬುತ್ತಾ ಇದ್ದೇನೆ ಕರ್ತನೆ, ಯೇಸುವೆ ನಾನು ನಂಬುತ್ತಾ ಇದ್ದೇನಪ್ಪ, ನನ್ನ ಜೀವಿತದಲ್ಲಿ ಕರ್ತನೆ ಯಾರು ನನ್ನ ಸ್ವಸ್ಥ ಮಾಡಕ್ ಆಗ್ಲಿಲ್ಲಪ್ಪ, ಈಗ ನಿನ್ನ ಬಳಿಗೆ ಬಂದಿದ್ದೇನೆ ಅಪ್ಪ, ನನ್ನನ್ನು ಸ್ವಸ್ಥಪಡಿಸಿ ಕೇಳಿಕೊಂಡ್ರೆ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡ್ತಾ. ಹಲ್ಲೆಲೂಯಾ. ವಾಕ್ಯ ಹೇಳ್ತತ್ತ ಮತ್ತೆ ಸುವಾರ್ತೆ 9ನೇ ಅಧ್ಯಾಯ 22ನೇ ವಚನ, ಮಗಳೇ ನಿನ್ನ ನಂಬಿಕೆ ಸ್ವಸ್ಥ ಮಾಡುತ್ತ ಹೋಗು. ನಿನ್ನನ್ನು ಸ್ವಸ್ಥ ಮಾಡೋದು ನಿನ್ನ ದುಡ್ಡಲ್ಲ, ನಿನ್ನ ಸ್ವಸ್ಥ ಮಾಡೋದು ನಿನ್ನ ಆಸ್ತಿ ಅಂತಸ್ತಲ್ಲ, ನಿನ್ನ ಸ್ವಸ್ಥ ಮಾಡೋದು ಬೇರೆ ಏನಲ್ಲ. ಆದ್ರೆ ಯೇಸುವಿನ ಮೇಲೆ ನಂಬಿಕೆ ಇಟ್ಟರೆ ಸಾಕು, ಆ ಯೇಸು ನಿನ್ನ ಜೀವಿತ ಅದ್ಭುತಗಳು ಮಾಡ್ತಾನೆ. ಹಲ್ಲೆಲೂಯಾ. ನಿನ್ನ ಕಷ್ಟ ನೋಡ್ತದನ, ನಿನ್ನ ನೋವು ನೋಡ್ತದನ, ನಿನ್ನ ನಲಿವು ನೋಡ್ತದನ, ನಿನ್ನ ಒಂದು ಜೀವಿತ ನೀನು ಪಡೆದ ವೇದನೆ ದೇವರು ನೋಡ್ತದಾನೆ. ನೋಡುತ್ತಿರುವ ದೇವರು ಹಾಗೆ ಆತನು ಸುಮ್ಮನೆ ಕೂತ್ಕೊಳ್ತಾ ಇಲ್ಲ. ನೋಡುತ್ತಿರುವ ದೇವರು ನಿನ್ನ ಚಿತ್ರ ಹಾಗೆ ಬಿಡಂಗಿಲ್ಲ. ಆತನು ನೀನು ಯಥಾರ್ಥವಾಗಿ ಆತನ ಬಳಿಗೆ ಬಂದು ಆತನ ಕೇಳಿಕೊಂಡರೆ 12 ವರ್ಷದ ರಕ್ತಸ್ರಾವ ಸ್ತ್ರೀ ರೋಗಿ ಯೇಸುವಿನ ಬಳಿಗೆ ಬಂದಂತ. ಆಕೆ ಮುಖಾಮುಖಿಯಾಗಿ ಬಂದಿಲ್ಲ, ಆಕೆ ಹಿಂದೆಯಿಂದ ಓಡಿ ಬರ್ದ. ಯೇಸು ಬಂದಿದ್ದಾನೆ ಈ ಊರಿಗೆ, ಯೇಸುವಿನ ಸುದ್ದಿಯನ್ನು ಕೇಳಲು ಪ್ರೇರೆ. ನಾವೇನ್ ಮಾಡಿದ್ ಗೊತ್ತಾ, ಅನೇಕರು ಯಾರು ಬಂದ ಅವತ್ತ ಓಡೋಗ್ತಿರ್ತೀವಿ. ಮನುಷ್ಯನ ಸಹಜ ಗುಣ, ಯಾರು ಬಂದಾರದ ಅವತ್ತಾಗ ಅವ್ರು ಏನ್ ಮಾಡ್ತಾರೆ, ಇವ್ರ ಏನ್ ಕೊಡ್ತಾರೆ, ಅವ್ರು ಏನ್ ಮಾಡ್ತಾರೆ, ಇವ್ರು ಏನ್ ಮಾಡ್ತಾರೆ. ರಕ್ತಸ್ರಾವ ಸ್ತ್ರೀ ಯೇಸುವಿನ ಬಗ್ಗೆ ಕೇಳಿದಳು, ಯೇಸುವಿನ ಹತ್ತಿರ ಬಂದಳು. ಯಾರು ಸ್ವಸ್ಥ ಮಾಡಲಾರದೆ ಇರುವ ಕಾರ್ಯವನ್ನು ಯೇಸುವಿನಿಂದ ಆಕೆ ಹೊಂದಿಕೊಂಡಳು. ಪ್ರಿಯರು, ಕ್ರೈಸ್ತವ ಜೀವಿತದಲ್ಲಿ, ಕ್ರಿಸ್ತಿಯ ಜೀವಿತದಲ್ಲಿ ಬಹಳ ಬುನಾದಿ ಏನು ಗೊತ್ತಾ? ನಂಬಿಕೆ. ನಂಬಿಕೆ. ದೇವರು ಇದ್ದಾನೆ, ಈ ದೇವರು ಇದ್ದಾನೆ, ಈ ದೇವರು ಇದ್ದಾನೆ, ಈ ದೇವರು ಇದ್ದಾನೆ, ನನ್ನನ್ನು ಮುಟ್ತಾನೆ, ನನಗೆ ಸ್ವಸ್ಥ ಮಾಡ್ತಾನ, ನನ್ನ ಕಣ್ಣೀರು ಒರೆಸ್ತಾನೆ, ನನ್ನ ಜೀವಿತದಲ್ಲಿ ಯಾರು ಮಾಡಲಾರ್ದ ಕ್ರಿಯೆಯನ್ನು ಈತನು ಮಾಡ್ತಾನೆ. ನಂಬಿಕೆ ಇಟ್ಟರೆಗಿನ
ದೇವರು ಖಂಡಿತ ಅದ್ಭುತ ಮಾಡ್ತಾನೆ. ಹಲ್ಲೆಲೂಯಾ. ನಿನ್ನ ಪರಿಸ್ಥಿತಿ ಏನಾಗಿದೆ ನನಗೆ ಗೊತ್ತಿಲ್ಲ. ನಿನ್ನ ಪರಿಸ್ಥಿತಿ ಯಾವ ಪರಿಸ್ಥಿತಿ ಬಂದಿದೆ ಗೊತ್ತಿಲ್ಲ ನನಗೆ. ರಕ್ತಸ್ರಾವ ಸ್ತ್ರೀ ರಕ್ತವನ್ನು ನೋಡುತ್ತೇವೆ, ಆಕಿ ಸುರಿಸ್ಕೊಳ್ತಾ ಎಲ್ಲರಿಂದ ಅವಮಾನ ಹೊಂದುತ್ತೆ. ಆಕಿ ಬಂದು ಯೇಸುವಿನ ಬಳಿಗೆ ಬಂದಾಗ ಯೇಸು ಆಕೆಯನ್ನು ಪ್ರಿಯರೇ ಸ್ವಸ್ಥ ಮಾಡಿದನು. ಯೇಸು ಆಕೆಯನ್ನು ಮುಟ್ಟಲಿಲ್ಲ. ಆಕೆಯ ಕಣ್ಣೀರು, ಆಕೆಯ ಒಂದು ನೋಡುತ್ತೇವೆ ಗಾಯವುಳ್ಳ ಕರಗಳು, ಆಕೆಯ ಒಂದು ನೋಡುತ್ತೇವೆ ನೋವಿನ ಕರಗಳು ಯೇಸುವನ್ನು ಮುಟ್ಟಿದವು. ತಕ್ಷಣ ಆಕೆ ಅದ್ಭುತವನ್ನು ಹೊಂದಿಕೊಳ್ಳಲು ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನೀನು ನೋಡುತ್ತೇವೆ, ಈತನ ಬಳಿಗೆ ನಿಂಗೆ ತೆಂಗಿನಕಾಯಿ ಬೇಕಾಗಿಲ್ಲ, ಈತ ನೀನು ಊದಿನ ಕಡ್ಡಿ ಬೇಕಾಗಿಲ್ಲ, ಈತ ನಿನ್ನ ಮಂಬತ್ತಿ ಬೇಕಾಗಿಲ್ಲ. ಆದ್ರೆ ನಿನ್ಗೆ ಬೇಕಾಗಿದ್ದೇನೆ ಗೊತ್ತು, ಈತನಿಗೆ ಒಂದು ನಂಬಿಕೆ, ಒಂದು ನಂಬಿಕೆ. ಈ ದೇವರನ್ನು ಗುಣಪಡಿಸ್ತಾನೆ, ಈ ದೇವರನ್ನು ಸ್ವಸ್ಥ ಮಾಡುತ್ತಾನೆ, ಈ ದೇವರನಿಗೆ ಆಯುಷ್ ಕೊಡ್ತಾನೆ, ಈ ದೇವರ ನನ್ನನ್ನು ಈ ಲೋಕದಲ್ಲಿ ಬಾಳುವ ಹಾಗೆ ಮಾಡ್ತಾನೆ. ಅಂತ ದೇವರಿಗೆ ನಾನು ಹೋಗ್ತೇನೆ, ಅಂತ ದೇವ್ರ ಬಳಿಗೆ ಹೋಗ್ತೇನೆ. ದೇವರೇ, ಈಗೋ ಸ್ವಾಮಿ ನಾನು ನಂಬಿಕೆಯಿಂದ ಬಂದಿದ್ದೇನೆ ಅಪ್ಪ, ಕರ್ತನೆ ನಾನು ನಂಬಿ ಬಂದಿದ್ದೇನೆ ಸ್ವಾಮಿ, ಕರ್ತನೆ ನನ್ನ ಜೊತೆಲಿ ಏನಾದರೂ ಮಾಡಪ್ಪ, ಏನಾದರೂ ಮಾಡು ಸ್ವಾಮಿ. ಆ ನಂಬಿಕೆಯಿಂದ ನೀನು ಇವತ್ತು ಬಂದಿರೋದಾದ್ರೆಗಿನ, ಆ ನಂಬಿಕೆಯಿಂದ ಬಂದಿದ್ದ ನಿನಗೆ ಯಾವತ್ತಿಗೂ ದೇವರು ಅವಮಾನ ಮಾಡಂಗಿಲ್ಲ, ನಿನ್ನನ್ನು ಆಶಾ ಭಂಗ ಪಡಿಸೋದಿಲ್ಲ. ದೇವರು ಖಂಡಿತ ಈ ದಿನ ನೀನು ಅದ್ಭುತ ಹೊಂದಿಕೊಳ್ಳಿಕ್ಕಿದೀಯಾ. ಹಲ್ಲೆಲೂಯಾ. ಎಲ್ಲರ ಬಳಿಗೆ ಹೋಗಿರ್ಬೋದು, ನೀನು ಊರೆಲ್ಲ ಸುತ್ತಾಗಿ ಬಂದಿರ್ಬೋದು, ಊರುಗಳು ಸುತ್ತಾಗಿ ಬಂದಿರ್ಬೋದು, ಆದರೆ ನನ್ನ ದೇವರ ವಾಕ್ಯ ಹೇಳ್ತತ್ತ, ಆತನ ಬಳಿಗೆ ಯಾರು ಬರ್ತಾರೋ ಅವರನ್ನು ನಿರೀಕ್ಷಿಸಿ ತಾಳ್ಮೆಯಿಂದ ಯಾರು ಬರ್ತಾರೋ ಅವರು ಖಂಡಿತ ಅದ್ಭುತವನ್ನು ಹೊಂದಿಕೊಳ್ತಾರೆ, ಅದ್ಭುತವನ್ನು ಹೊಂದಿಕೊಳ್ತಾರೆ. ಮತ್ತು ಅನೇಕರ ಜೀವಿತದಲ್ಲಿ ಪ್ರಿಯರೇ ಅದ್ಭುತಗಳು ಯಾಕೆ ಹೊಂದಿಕೊಳ್ಳಲಾಗುತ್ತಾ? ಅವರ ಜೀವಿತದಲ್ಲಿ ನಂಬಿಕೆಯ ಕೊರತೆ. ಅದಕ್ಕಾಗಿ ಅವರ ಜೀವಿತದಲ್ಲಿ ಅದ್ಭುತಗಳು ಹೊಂದಿಕೊಳ್ತಾ ಇಲ್ಲ. ನಂಬಿಕೆ ಹೇಗೆ ಹೆಚ್ಚಿಸ್ಕೊಳ್ಬಹುದು ಗೊತ್ತಾ? ದೇವರ ವಾಕ್ಯ ಕೇಳ್ತಾ ಇರುವಾಗ ನಾವು ನಂಬಿಕೆ ಹೆಚ್ಚಿಸ್ಕೊಳ್ಳಿಕ್ಕೆ, ದೇವರ ವಾಕ್ಯವನ್ನು ಓದುವಾಗ, ದೇವರ ವಾಕ್ಯ ಕೇಳುವಾಗ ನಮ್ಮ ನಂಬಿಕೆ ಬೆಳೀತದೆ ಪ್ರಿಯರೇ. ಕಲ್ಪನಾ ಕಥೆಗಳು ಕೇಳಿದ್ರೆ ನಮ್ಮ ನಂಬಿಕೆ ಬೆಳೆಯಂಗಿಲ್ಲ. ದೇವರ ವಾಕ್ಯ, ಪರಿಶುದ್ಧ ದೇವರ ವಾಕ್ಯ. ಇವತ್ತು ಆ ವಾಕ್ಯ ಹೇಳ್ತತ್ತ, ನೀನು ನಂಬಿದರೆ ನಿನಗೆ ಅವಮಾನ ಆಗೋದಿಲ್ಲ, ನಿನಗೆ ಆಶಾಭಂಗವಾಗೋದಿಲ್ಲ. ನಿನ್ನ ಕಣ್ಣೀರನ್ನು ಯೇಸು ಒರೆಸ್ಲಿಕ್ಕಿದ್ದಾನೆ. ಯಾರು ಸ್ವಸ್ಥ ಮಾಡಿಸಲಿಲ್ವಾ? ಆದ್ರೆ ನಿನ್ನ ಸ್ವಸ್ಥತೆ ನಿನ್ನ ಕೈಯಲ್ಲಿ ಐತಿ. ನಿನ್ನ ಸ್ವಸ್ಥತೆ ನಿನ್ನ ಕೈಯಲ್ಲಿದೆ. ಇವತ್ತು ನಿನ್ನ ಬಿಡುಗಡೆ ನಿನ್ನ ಕೈಯಲ್ಲಿದೆ, ಬೇರೆ ಯಾರ ಕೈಯಲ್ಲಿಲ್ಲ. ನಿನ್ನ ಕೈ ದೇವರು ಕೊಟ್ಟಿದ್ದಾನೆ. ಹಾಗೆ ಮತ್ತೆ ಸುವಾರ್ತೆ 9ನೇ ಅಧ್ಯಾಯ 28ನೇ ವಚನ ಓದೋಣ. 9:28. ನೋಡ್ರಿ, ಯೇಸುವತನ ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀಯಾ? ದೇವರು ಇವತ್ತು ನಿನಗೆ ನೇರವಾಗಿ ಕೇಳ್ತದಾನ. ಇಡೀ ಕುರುಡರಿಗೆ ಕೇಳ್ತಾನ. ಕುರುಡರು ಕಣ್ಣಿಲ್ಲ ಕುರುಡರಿಗೆ ಯೇಸು ಕೇಳ್ತಾನ, ನಾನು ಇದನ್ನು ಮಾಡ್ಲಿಕ್ಕೆ ನಂಬ್ತೀಯಾ? ಅದನ್ನ ಮಾಡ್ತೀನಿ, ನಂಬ್ತೀಯಾ? ಅದಾಗ ಹೌದು ಸ್ವಾಮಿ, ನಾನು ನಂಬ್ತಾ ಇದ್ದೇವೆ. ಅವರು ಹೇಳಿದ ಮಾತಿನ ಮೇರೆಗೆ ನೋಡುತ್ತೇವೆ. ಓದ್ರಿ 29ನೇ ವಚನ. ಆಗ ಆತನು ಅವರ ಕಣ್ಣುಗಳು ಮುಟ್ಟಿ, ನೀವು ಏನಂತ ನಂಬಿದೀಯಾ? ಅದೇ ಆಗ್ತದೆ. ಹಲ್ಲೆಲೂಯಾ. ನೀನು ನಂಬಿದಂತೆ ಆಗ್ತದ. ನೀನು ನಂಬಿದಂತೆ ನಾನು ಇವತ್ತು ಗುಣವಾಗಿದ್ದೇನೆ, ಇವತ್ತು ನಾನು ಸ್ವಸ್ಥವಾಗಿದ್ದೇನೆ, ಇವತ್ತು ನಾನು ಬಿಡುಗಡೆ ಆಗಿದ್ದೇನೆ, ಇವತ್ತು ನನಗೆ ಆರೋಗ್ಯ ಬಂದಿದೆ, ಇವತ್ತು ನನಗೆ ಸಮಾಧಾನ ಬಂದಿದೆ. ನನಗೆ ಇವತ್ತು ನೋಡುತ್ತೇವೆ ನಗುತ್ತಾ ಸಂತೋಷದ ದೇವರು ಮೈಪಡಿಸುತ್ತಾ ಮುಂದಕ್ಕೆ ಹೋಗು, ಖಂಡಿತ ಅದ್ಭುತ ಹೊಂದಿಕೊಳ್ತೀಯ. ಯೇಸು ಹೇಳ್ತಾನೆ, ನೀನ್ ನಂಬಿದರೆ ನೀನ್ ನಂಬ್ತೀಯಾ?
ಅನೇಕರ ಜೀವಿತದಲ್ಲಿ ನಂಬಿಕೆ ಇಲ್ಲದಂತೆ ಕ್ರಿಸ್ತರನ್ನು ಹಿಂಬಾಲಿಸ್ತಾ ಇದ್ದಾರೆ. ನಂಬಿಕೆ ಉಳ್ಳವರಾಗಿ ಕ್ರಿಸ್ತರನ್ನು ಹಿಂಬಾಲಿಸ್ತಾ ಇಲ್ಲ, ನಂಬಿಕೆ ಇಲ್ಲದವರಾಗಿ ಕ್ರಿಸ್ತರನ್ನು ಹಿಂಬಾಲಿಸ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಬಳಿಗೆ ಬರುವವನು ಯಾರೇ ಆಗಿರಬಹುದು, ಅವ್ರು ಹೆಣ್ಣಾಗಲಿ ಗಂಡಾಗಲಿ, ನಂಬಿಕೆಯಿಂದ ಇರುವುದಾದರೆ ಎಂತಹ ರೋಗವಲ್ಲಿ, ಮರಣಕದ ರೋಗವಾಗಲಿ, ಆ ಕಾರ್ಯವು ಕ್ಷಣ ಮಾತ್ರದಲ್ಲಿ ಅದ್ಭುತ ತಕೊಂಡು ಬರ್ತದೆ ಪ್ರಿಯರೇ. ಆ ಕಾರ್ಯವು ಕ್ಷಣ ಮಾತ್ರದ ಅದ್ಭುತ. ಲೋಕಮಾರ್ಗ ಸುವಾರ್ತೆ 8:52. ಲೋಕಮಾರ್ಗ ಸುವಾರ್ತೆ 8:52. ಹ್ಮ್ 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 ಸಾಕು. 50ನೇ ವಚನದಲ್ಲಿ, ಆದರೆ ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟನು. ನೋಡುತ್ತೇವೆ ವಾಕ್ಯದ ಬರೆದಿದೆ, ಆದರೆ ಯೇಸು ಅದನ್ನು ಕೇಳಿ. ಯಾವುದನ್ನು ಕೇಳಿ? ಯಾವುದನ್ನು ಕೇಳಿದ? ಯಾಯಿರನ ಮಗಳು ಸತ್ತು ಹೋಗಿದ್ದಾಳೆ, ಸತ್ತೋಗ್ಬಿಟ್ಟಿದ್ದಾಳೆ. ಆಯ್ತಿನ ಬೇರೆ ಮಂದಿ ಹೇಳ್ತಾ ಇದಾನ, ಯಾಯಿರನೇ ಯೇಸುವಿಗೆ ತೊಂದರೆ ಕೊಡಬೇಡ, ನಿನ್ ಮಗಳು ಸತ್ತೋಗ್ಬಿಟ್ಲು, ಬಂದ್ಬಿಡು, ಹೋಗಿ ಮನೆಗೆ ಹೋಗಿ ಉಣಿಕನ. ಆಯ್ತು, ಯಾಕೆ ತೊಂದರೆ ಕೊಡ್ತೀಯ ಯೇಸು ಸ್ವಾಮಿಗೆ, ಬಂದ್ಬಿಡು ಅಂದಾಗ ಅದನ್ನು ಕೇಳಿದ ಯೇಸು ಆತದನ, ಯಾಯಿರನೇ ನಂಬಿಕೆ ಮಾತ್ರ ಇರಲಿ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು, ನಿನ್ನ ಮಗಳು ಬದುಕ್ತಾಳೆ. ನೋಡುತ್ತೇವೆ ಯೇಸು 52ನೇ ವಚನ ಹೇಳ್ತೀವಿ, ಯೇಸು ಆ ಮನೆಗೆ ಹೋದ ಸಮಯದಲ್ಲಿ ಅನೇಕ ಅಳ್ತಾ ಇದ್ದಾರೆ. ನೋಡ್ತೇವೆ ಅನೇಕರಿಗೆ ಹಾಸ್ಯ ಮಾಡಿದರು, ಅಯ್ಯೋ ಸತ್ತೋದಂತ ಮನೆಗೆ ಯೇಸು ಬಂದಿದ್ದಾನೆ, ಅವಳಿಗೆ ಸತ್ತಿಲ್ಲ ಅಂತ ಹೇಳ್ತಾ ಇದ್ದಾನ. ವಾಕ್ಯ 53-54 ವಚನ ಹೇಳ್ತ, ಅಮ್ಮಣ್ಣಿ ಎದ್ದೇಳು ಎಂಬುದಾಗಿ ಸತ್ತ ಶವಕ್ಕೆ ದೇವರು ಜೀವ ಕೊಟ್ಟ. ಹಲ್ಲೆಲೂಯ. ಜನ ಹೇಳ್ಬೋದು, ಈಗ ಆಗಲ್ಲ, ಇದು ಮುಗಿದೋಗ್ತೀನಿ, ಇದು 4 ಸ್ಟೇಜ್ ಇದೆ, 4ನೇ ಸ್ಟೇಜ್ ಇದೆ. ನಂಬಿಕೆಯಿಂದ ನೀನು ಬಂದಿದ್ರೆ ನನ್ನ ಯೇಸು ನನ್ನ ಸ್ವಸ್ಥಪಡಿಸ ಎಂಬುದಾಗಿ. ಇವತ್ತು ನಿನ್ನ ಜೀವಿತದಲ್ಲಿ ಯಾವುದೇ ನೋವಿರಬಹುದು, ಹೊಟ್ಟೆ ನೋವಿದೆಯಾ, ಇವತ್ತು ನಿನ್ನ ಜೀವಿತದಲ್ಲಿ ಕ್ಯಾನ್ಸರ್ ಕಡೆಯಿಂದ ಬಾಧೆ ಪಡ್ತಾ ಇದೆಯಾ, ಇವತ್ತು ಯಾವ ಸಮಸ್ಯೆಯಿಂದ ಬಾಧೆ ಪಡ್ತಾ ಇದೆಯಾ, ಆದ್ರೆ ನನ್ನ ವಾಕ್ಯ ಹೇಳ್ತಾ, ನನ್ನ ದೇವರ ವಾಕ್ಯ ಹೇಳ್ತಾ, ನೀನು ನಂಬಿದರೆ ಅದ್ಭುತವನ್ನು ಕಾಣ್ತೀಯ. ನೀನು ಅವಮಾನವನ್ನು ಹೊಂದುವಂಗಿಲ್ಲ, ನೀನು ಆಶಾಭಂಗ ಪಡಿ, ನೀನು ನಿರಾಶೆಯಿಂದ ಹೋಗೋದಿಲ್ಲ, ನಿನ್ನ ಆಸೆಯನ್ನು ದೇವರು ನೆರವೇರಿಸ್ತಾನೆ. ಪ್ರೇಮ ನಂಬಿಕೆ ಏನ್ ಮಾಡ್ತಾರೆ? ನಂಬಿಕೆ ಏನ್ ಮಾಡ್ತಾರೆ? ಇಬ್ರಿ ಬರೆದ ಪತ್ರಿಕೆ 11ನೇ ಅಧ್ಯಾಯ 18ನೇ ವಚನ, 11:18. ಇಬ್ರಿ ಬರೆದ ಪತ್ರಿಕೆ 11ನೇ ಅಧ್ಯಾಯ 18ನೇ ವಚನ. ಹ್ಮ್ 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 ಸಮರ್ಪಿಸುವುದಕ್ಕೆ ಸಾಕು. ನಂಬಿಕೆಯಿಂದಲೇ ಸಾಕು. ಇಲ್ಲಿ ನೋಡ್ತೇವೆ, ಇಲ್ಲಿ ನಂಬಿಕೆಯ ಫಲ. ಅಬ್ರಹಾಮನು ಪರಿಶೋಧಿತನಾದಾಗ ನಂಬಿಕೆಯಿಂದಲೇ ಇಸ್ಸಾಕನನ್ನು ಸಮರ್ಪಿಸಿದನು.
ನೋಡುತ್ತೇವೆ, ನಂಬಿಕೆ ಏನ್ ಮಾಡ್ತಾ ಗೊತ್ತಾ, ನಿನ್ನ ಪರಿಶೋಧನೆಗಳಲ್ಲಿ ಜಯ ಕೊಡ್ತದೆ. ಕೆಲವು ಸಾರಿ ಕಷ್ಟಗಳು ಬರ್ತಾವ, ಕೆಲವು ಸಾರಿ ಸಮಸ್ಯೆಗಳು ಬರ್ತಾವ. ಮೊನ್ನೆ ದಿನ ನಾನು ಒಂದು ಹಾಸ್ಪಿಟ್ಲ್ಗೆ ಹೋಗಿದ್ದೀವಿ. ಹಾಸ್ಪಿಟಲ್ ಸಮಯದಲ್ಲಿ ಒಬ್ಬ ಹೆಣ್ಮಗಳಿಗೆ ಆರಾಮಿದ್ದಿಲ್ಲ. ನಾನು ಆ ವ್ಯಕ್ತಿ ಹೋಗಿದ್ದೀವಿ. ಆ ವ್ಯಕ್ತಿ ಸುಮಾರು ನನಗೆ ಹೇಳ್ತಿದ್ದ, ಸರ್ ನಾನು 15 ವರ್ಷ ಸೇವೆ ಮಾಡಿದ್ದೀನಿ, 15 ವರ್ಷ ಸೇವೆ ಮಾಡಿದ್ದೀನಿ, 15 ವರ್ಷ ಸೇವೆ ಮಾಡಿದ್ದೀನಿ, ನಾನು ಇಂಥ ಸೇವೆ ಮಾಡಿದ್ದೀನಿ ಎಂಬುದಾಗಿ. ಒಳ್ಳೇದಪ್ಪ ಅಂತ ಹೇಳಿ. ಆದರೆ ಮೊನ್ನೆ ದಿನ ನಾವು ಆಸ್ಪತ್ರೆ ಒಂದು ಸಮಯದಲ್ಲಿ ಆಸ್ಪತ್ರೆಯಲ್ಲಿ ನಾವು ಅನ್ಕೊಂಡು ಹೋಗಿದ್ದು ಒಂದು, ಅದಾಗಿದ್ದು ಸ್ವಲ್ಪ ಬೇರೆ ಆಯ್ತು. ಆ ಮಗಳಿಗೆ ಸ್ವಲ್ಪ ರಕ್ತಸ್ರಾವ ಆಗ್ತಿತ್ತು. ಅಂತ ಸಮಸ್ಯೆಯಲ್ಲಿ ನಾವು ಕರ್ಕೊಂಡು ಹೋಗಿ ಆಕೆಯನ್ನು ತೋರಿಸ್ಕೊಂಡು ಬಂದೆವು. ತೋರಿಸ್ಕೊಂಡ ನಂತರ ದೇವ್ರ ಕೃಪೆಯಿಂದ ಆ ಬಿಳಿ ಕಣಗಳು ಹೋಗೋದು ನಿಂತ್ಕೊಂಡ್ಬಿಡ್ತು. ನಿಂತ್ಕೊಂಡ ನಂತರ ಡಾಕ್ಟರ್ ಹೇಳಿದ್ರು ಸ್ವಲ್ಪ ಏನೋ ಒಂದು ಸಮಸ್ಯೆ ಇದೆ ಎಂಬುದಾಗಿ, ಅದು ಜಾಸ್ತಿ ಆಗ್ಬಾರ್ದು ಎಂಬುದಾಗಿ. ನಾನು ಡಾಕ್ಟರ್ ತಗೊಂಡಾಗ ಆಮೇಲೆ ಸ್ವಲ್ಪ ವಾಮಿಟಿಂಗ್ ಜಾಸ್ತಿ ಆಗ್ಬಿಡ್ತು. ಪ್ರಯಾಣ ಮಾಡಿದ್ಲು, ಇದಾಗ್ಬಿಡ್ತು. ಅಲ್ಲಿ ಡಾಕ್ಟರ್ ಹತ್ರ ಹೋದಾಗ ಒಂದು 5 ನಿಮಿಷ ಆಮೇಲೆ ಸುಧಾರಿಸ್ಬೇಕು ಆಗ್ಲಿಲ್ಲ. ಮೇಲೆ ವಾಮಿಟಿಂಗ್ ಬಂದ್ಬಿಟ್ಟು, ವಾಮಿಟಿಂಗ್ ಅನ್ನೋ ಸಮಯದಲ್ಲಿ ಆ ವ್ಯಕ್ತಿ ಡಾಕ್ಟರ್ ಹೇಳ್ಬಿಟ್ಟ, ಫಸ್ಟು ಕ್ಯಾಜುವಲ್ಟಿ ಅಡ್ಮಿಟ್ ಮಾಡ್ರಿ ಎಂಬುದಾಗಿ. ಕ್ಯಾಜುವಲ್ಟಿ ಅಡ್ಮಿಟ್ ಮಾಡಿದ ತಕ್ಷಣನೇ ಆತ ಒಂದು ಲೀಸ್ಟ್ ಕೊಟ್ಟ. ಎಂತಗನ ಇವೆಲ್ಲ ತಗೊಂಡ್ಬಂದು ಕೊಡ್ರಿ, ಈ ಬ್ಲಡ್ ಚೆಕಪ್ ಮಾಡಿಸ್ರಿ ಎಂಬುದಾಗಿ. ಯಾವಾಗ ನೋಡ್ತೇವೆ ಆ ಒಂದು ಲೀಸ್ಟ್ ಅಲ್ಲಿ ನೋಡಿದ ನಂತರ ಬ್ಲಡ್ ಚೆಕಪ್ ಮಾಡಿಸೋದಾಗ ಬ್ಲಡ್ ಚೆಕಪ್ಗೆ ಇಕೋ ಮಾಡ್ಸಕ ಆತ ಏನ್ ಮಾಡೋದು ಗೊತ್ತಾ, ಬಿಲ್ ಬರ್ಸ್ಕೊಂಡ್ ಕೊಟ್ರು. ಬಿಲ್ಲು ಮತ್ತೆ ಎಲ್ಲ ಬರ್ಸ್ಕೊಂಡು ಹೋಗೋದಾಗ 2,000 ಆಯ್ತು. ಮೆಡಿಸಿನ್ 1,000 ರೂಪಾಯಿ ಆಯ್ತು. ಅದೆಲ್ಲವನ್ನು ಕೊಟ್ಟಿವಿ. ಕೊಟ್ಟ ನಂತರ ಆತ ಏನ್ ಮಾಡ್ದ ಗೊತ್ತಾ, ಹೊರಗಡೆ ಬಂದು ಕೂತ್ಕೊಂಡು ಅಂತಾನ, ಸರ್ ದೇವ್ರು ನಮ್ದಾಗಿದ್ದು ಹಿಂಗೇ ಐತೆ ಪರಿಸ್ಥಿತಿ. ಯಾನ್ ದೇವ್ರು ಸರ್ ಈ ದೇವ್ರು ಅಂತ. 15 ವರ್ಷ ಸೇವೆ ಮಾಡಿದಾರೆ. ಮತ್ತೆ ನಾನಂದೆ, ನಂಬಿಕೆ ಇರ್ಲಿ, ಫಸ್ಟ್ ನಂಬಿಕೆ ಇರ್ಲಿ. ನೋಡ್ತೇವೆ ಅನೇಕ ಸಮಸ್ಯೆಗಳು ಬರ್ತಾವ್ರಿ, ಕಷ್ಟಗಳು ಬರ್ತಾವ. ಆದ್ರೆ ಅವುಗಳ ಮಧ್ಯದಲ್ಲಿ ಕೂಡ ನಾವು ನಂಬಿಕೆಯಲ್ಲಿ ನಿಂತ್ಕೊಂಡ್ರೆಗನ ದೇವರು ನಂಗೆ ಅದ್ರಲ್ಲಿ ಜಯ ಕೊಡ್ತಾನೆ. ಹಲ್ಲೆಲೂಯಾ. ನೋಡ್ತೇವೆ ದೇವರು ಇಲ್ಲಿ ಅಬ್ರಹಾಮನನ್ನು ಪರೀಕ್ಷೆ ಮಾಡ್ತದಾನ. ಅವನು ಎಷ್ಟು ನಂಬಿಕೆಯಲ್ಲಿ ನಿಂತಿದ್ದಾನೆ ಎಂಬುದಾಗಿ, ಅವನು ಎಷ್ಟು ನಂಬಿಕೆಯಲ್ಲಿ ಇದ್ದಾನೆ ಎಂಬುದಾಗಿ ದೇವರು ಅವನನ್ನು ಪರೀಕ್ಷೆ ಮಾಡ್ತದಾನ. ದೇವರು ಕೊಡುವಂತ ಕೇಳಿದ ಪರೀಕ್ಷೆ ಮಾಡ್ದ. ದೇವ್ರು ಕಸ್ಕೊಂಡಿಲ್ಲ ಆ ಮಗನನ್ನು. ದೇವ್ರು ಹೇಳ್ದ ಅಬ್ರಹಾಮನಿಗೆ, ಮಗನೇ ನನಗೊಂದು ಮಗ ಕೊಟ್ಟಿದ್ದಾರಲ್ಲ ನಿನಗೆ, ಮುಪ್ಪಿನ ಪ್ರಾಯದಲ್ಲಿ ಇಸಾಕ, ನಾನು ಅವನಿಗೆ ಬಲಿ ಕೊಡು ಎಂಬುದಾಗಿ. ಬಲಿ ಕೊಡು ಅಂತಂದಾಗ ನೋಡುತ್ತೇವೆ ಅವನೇನ್ ಮಾಡ್ದ, ಆ ಮಗನ್ ತಕೊಂಡು ಹೋದ. 3 ದಿನ ಪ್ರಯಾಣ ಮಾಡ್ದ. ಒಂದು ಗುಡ್ಡಕ್ಕೆ ಏರ್ದ. ಗುಡ್ಡಕ್ಕೆ ಕೆಳಗಿಳಿವಾಗ್ಲಿ ಅವ್ರ ಆಳುಗಳಿಗೆ ಹೇಳ್ದ, ನೀವು ಇಲ್ಲೇ ಇರ್ರಿ, ನಾನು ನನ್ನ ಮಗ ಹೋಗಿ ಬರ್ತೀವಿ ಮೇಲಕ್ಕೆ, ನಾವು ದೇವ್ರಿಗೆ ಆರಾಧನೆ ಮಾಡಿ ಬರ್ತೀವಿ, ದೇವ್ರಿಗೆ ಕೃತಜ್ಞತೆ ಮಾಡಬೇಕು, ನಾವು ಬಲಿ ಕೊಟ್ಟು ಬರ್ತೀವಿ ಅಂತ ಹೇಳ್ದ. ಅವ್ರನ್ನ ಬಿಟ್ಟು ಮೇಲೆ ಏರ್ತಿರುವಂತ ಮಗ ಕೇಳ್ತಾನ, ಅಪ್ಪ ಕಟ್ಟಿಗೆ ಇದೆ, ಅಪ್ಪ ಬೆಂಕಿ ಇದೆ, ಆದ್ರೆ ಬಲಿ ಕೊಡ್ಲಿಕ್ಕೆ ಪಶು ಎಲ್ಲ ಐತೆ ಅಂತ ಕೇಳಿದಾಗ ಆ ಅಬ್ರಾಮ್ ಅಂತಾನ, ದೇವ್ರು ಕೊಡ್ತಾನಪ್ಪ, ಕಡ್ದಿರೋ ದೇವ್ರು ಕೊಡ್ತಾನ ಅಂತ ಹೇಳಿ ಹೋದ. ಮಗನ್ ಕೂಡ ಹೇಳಿಲ್ಲ ದೇವ್ರು ಬಲಿ ಕೊಡ್ತದಾನೆ ಎಂಬುದಾಗಿ. ಆ ಸಮಯದಲ್ಲಿ ಹೋದ ಸಮಯದಲ್ಲಿ ನೋಡ್ತೇವೆ ಕೊನೆಗೆ ಬಲಿಪಿಟ್ಟು ಅವನು ಕಟ್ಟಿದ. ಬಲಿಪಿಟ್ಟದ ಮೇಲೆ ಕಟ್ಟಿಗೆನ ಹಾಕಿದ. ಕಟ್ಟಿಗೆ ಮೇಲೆ ಮಗನನ್ನು ಮಲಿಸಿದಾಗ ಹೇಳ್ತಾರ, ಮಗನೇ ದೇವರು ಬಲಿ ಕೊಡ ಅಂತ ಕೇಳ್ದ, ಕೊಡ್ತದೀನಿ ಎಂಬುದಾಗಿ. ನಂತರ ನೋಡ್ತೇವೆ ಕತ್ತಿದಾನೆ ಎತ್ತಿದಾಗ ದೇವ್ರು ಅಂತಾನೆ, ಮಗನೇ ನಿಂತ್ಕೋ. ಆ ಹುಡುಗನ ಮೇಲೆ ಕತ್ತಿ ಹಾಕ್ಬೇಡ, ಆ ಹುಡುಗನ ಮೇಲೆ ಏಟ್ ಹಾಕ್ಬೇಡ, ನಿಂತ್ಕೋ. ಆ ಪರಿಶೋಧನೆಯಲ್ಲಿ ನೀನೆ ನನ್ನ ತಾಳ್ಮೆಯಿಂದ ಪರೀಕ್ಷಿಸಿದಾಗ ಆ ಪರೀಕ್ಷೆ ಏನಾಗಿದೆ, ನೀನೇನು ಗೆದ್ದಿದ್ದೀಯಾ. ಯಾವ ಮಾರ್ಗ ಗೆದ್ದಿದ್ದೆ ಗೊತ್ತಾ? ಇವನು ಹೋದ್ರು ಪರವಾಗಿಲ್ಲ, ನನಗೆ ದೇವರು ಇನ್ನೂ 1000 ಜನ ಕೊಡ್ತಾನೆ ದೇವ್ರ ಎಂಬುದ. ಇವನು ಹೋದ್ರು ಪರವಾಗಿಲ್ಲ, ಸತ್ತ ಮಗನ ಮೂಲಕ ದೇವ್ರು ಇನ್ನೊಂದು ತಂದದ್ದು ಕೊಡ್ಬೋದೇನೋ. ನಂಬಿಕೆಯಿಂದ ದೇವರಿಗೆ ಕೊಟ್ಟು ಬಿಟ್ಟ. ನಂಬಿಕೆಯಿಂದ ದೇವರು ಕೊಡ್ಲಿಕ್ಕೆ ಸಿದ್ಧ ಆದ. ಆದ್ರೆ ಅವ್ರ ನಂಬಿಕೆಯಲ್ಲಿ ಕುಂದು ಹೋಗ್ಲಿಲ್ಲ. ನಂಬಿಕೆಯಿಂದ ನೀನು ದೇವರ ಸನ್ನಿಧಾನದಲ್ಲಿ ಬೆಳೆಯುವುದಾದ್ರೆಗಿನ ಎಂತ ಕಷ್ಟ ಬರಲಿ, ಎಂತ ಸಮಸ್ಯೆಗಳು ಬರಲಿ, ದೇವರು ಅದರಲ್ಲಿ ಕಾಪಾಡ್ತಾನೆ. ಹಲ್ಲೆಲೂಯಾ. ನಂಬಿಕೆ ಚೆನ್ನಾಗಿರ್ಬೇಕು. ನಂಬಿಕೆ ನಮ್ಮಲ್ಲಿ ಚೆನ್ನಾಗಿರ್ಬೇಕು. ಅನೇಕರು ಬಂದು ಪ್ರಾರ್ಥನೆ ಮಾಡಿಸ್ಕೊಳ್ತಾರ, ಸರ್ ಪ್ರೇಯರ್ ಮಾಡಿಸ್ಕೊಡ್ತಾರೆ, ಏನ್ ಅದ್ಭುತ ಆಗ್ಲಿಲ್ಲ. ಕಾರಣ ಗೊತ್ತಿಲ್ಲ, ನಂಬಿಕೆ ಇಲ್ಲ. ಪ್ರಾರ್ಥನೆ ಮಾಡುವವನಿಗೆ ನಂಬಿಕೆ ಇರಬೇಕು, ಪ್ರಾರ್ಥನೆ ಮಾಡಿಸ್ಕೊಳ್ಳೋದರಿಗೆ ನೋಡ್ತೇವೆ
ಪರಿಶೋಧನೆಯಲ್ಲಿ ದೇವರ ನಂಬಿಕೆ ನಿನಗೆ ಜಯ ಕೊಡ್ತದೆ. ಅಬ್ರಹಾಮನ ನಂಬಿಕೆ ನಮಗೆ ಜಯ ಕೊಡುತ್ತೆ. ನೋಡ್ತೀವಿ, ಅಬ್ರಹಾಮನ ನಂಬಿಕೆ ತನ್ನ ಮಗನ ಉಳಿಸ್ಕೊಡ್ತು. ಆ ನಂಬಿಕೆ ಮಗನ ಸಾಯಿಸ್ಲಿಲ್ಲ, ಮಗನ ಉಳಿಸ್ಕೊಡ್ತು. ಕೊನೆಯದ ಇನ್ನೊಂದು ವಚನ ಓದೋಣ. ನೋಡ್ತೇವೆ, ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ, ಎಲ್ಲರಿಗೆ ಪರಿಚಯ ಇರುವಂತ ವಾಕ್ಯ, 40ನೇ ವಚನ. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ಇಲ್ಲಿ ಕೂಡ ಅಷ್ಟೇ, ಇಬ್ಬರ ಸಹೋದರರಿಗೆ ಒಬ್ಬ ಸಹೋದರ ಇರ್ತಾನ. ಅವನಿಗೆ ಅನಾರೋಗ್ಯ ಆಯ್ತಂತ ಯೇಸು ಹೇಳಿ ಕಳಿಸ್ತಾರ. ಏಸಪ್ಪ, ನಮ್ಮ ಸಹೋದರಿಗೆ ಆರೋಗ್ಯ ಸರಿ ಇಲ್ಲ, ಅವ್ನಿಗೆ ಹೆಚ್ಚು ಕಮ್ಮಿ ಆಗತ್ತ, ಸಾಯ್ತಾ ಇದ್ದಾನೆ, ಅವನಿಗೆ ಬಂದು ನೀನು ಏನಾದ್ರು ಮಾಡತ್ತಂದ್ರೆ ಯೇಸು ಸ್ವಾಮಿ ವಾಕ್ಯ ಹೇಳ್ತತ್ತ. ಆತನು ಹೋಗ್ಲಿಲ್ಲ ಅಂತ, ಆತನು ಹೋಗ್ಲಿಲ್ಲ, ತಡ ಮಾಡಿದ. ತಡ ನಂತರ ಆ ವ್ಯಕ್ತಿ ಸತ್ತೋಗ್ಬಿಟ್ಟ. ಅವನ ಹೆಸರು ಲಾಜರ್ ಸತ್ತೋಗ್ಬಿಟ್ಟ. ಸತ್ತೋದ ನಂತರ ಯೇಸು ಸ್ವಾಮಿ 3 ದಿನ ಆದ್ಮೇಲೆ ಯೇಸು ಸ್ವಾಮಿ ಊರಿಗೆ ಹೋಗ್ತದಾನ. ಹೋದ ನಂತರ ನೋಡಿದ ವಾಕ್ಯ ಹೇಳ್ತತ್ತ, ಅವನನ್ನು ಉಣಿಕಿದ್ರಂತ. ಅವಾಗ್ಲೇ ಅವನನ್ನಾಗ್ಲೇ ಉಣಿಕಿದ್ರಂತ ದೇವ್ರ ವಾಕ್ಯ ಹೇಳ್ತತ್ತ. ಆದ ನಂತರ ಅವನು ಅಲ್ಲಿಗೆ ಹೋದ. ಆತನು ಅಲ್ಲಿಗೆ ಹೋದ ನಂತರ ನೋಡ್ತೇವೆ, ಆ ಸತಂತ ವ್ಯಕ್ತಿಯ ಒಬ್ಬ ಸಹೋದರಿ ಓಡಿ ಬರ್ತದಾಳ. ಓಡಿ ಬಂದು, ಏಸಪ್ಪ, ನೀನು ಹಿಡಿದಿದ್ರೆ ಏನೋ ಒಂದು ಆಗ್ತೈತಪ್ಪ, ನೀನು ಯಾಕೆ ಕರೆದ್ರೆ ಬಂದಿಲ್ಲ, ಯಾಕೆ ಸ್ವಾಮಿ ಬಂದಿಲ್ಲ ಅಂತಂದಾಗ ಯೇಸು ನಾನೇ ಪುನರುತ್ಥಾನವೂ ಜೀವವೂ ಎಂಬುದಾಗಿ. ನೀನ್ ನಂಬ್ತೀಯಾ ಅಂದಾಗ, ಹೌದು ಸ್ವಾಮಿ ನಾನು ನಂಬ್ತೇನೆ, ಮನುಷ್ಯ ಕುಮಾರನು ಬರುವಾಗ ಮತ್ತೆ ಬರ್ತಾನೆ ಎಂಬುದಾಗಿ ನಂಬ್ತೇನೆ ಅಂತಂದ. ಅಲ್ಲಲ್ಲ, ನೀನ್ ನಂಬ್ತೀಯಾ? ಈ ಪದವನ್ನು 3 ಸಾರಿ ಈ ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. 3 ಸಾರಿ ಕೇಳ್ತಾನೆ ಯೇಸು ಸ್ವಾಮಿ, ನೀ ನಂಬ್ತೀಯಾ ಎಂಬುದು. ನಂತರ ಯೇಸು ಸ್ವಾಮಿ ಬರೀ ಆ ಸಮಾಧಿ ಹತ್ರ ಹೋಗೋಣ ಅಂತ ಕರೀತಾನ. ಕೆಲವು ಜನ ಅಂತಾರ, ಅಯ್ಯೋ ಅವನು ಉಣಿಕೆ ಅವಾಗೇ 2 ದಿನ ಆಯ್ತು, ಅವಾಗ ನಾತ ಹಿಡಿದಿರ್ತ, ಅವಾಗೆ ಶವ ನಾತ ಹಿಡಿದಿರ್ತ, ಜನ ಟೀಕಿಸಿದ್ರು. ಆದ್ರೆ ಯೇಸು ಸ್ವಾಮಿ ಅಂತಾನ, ನೀನು ನಂಬಿದರೆ ದೇವರ ಮಹಿಮೆ ಕಾಣ್ತೀಯ, ಬರೀ ಹೋಗೋಣ ಎಂಬುದಾಗಿ. ನೋಡ್ತೇವೆ, ಯೇಸು ಸ್ವಾಮಿ ಅಲ್ಲಿ ಹೋಗಿ ಸತ್ತಿರುವಂತಹ ಶವಕ್ಕೆ 4 ದಿನ ಕೆಳಗಡೆ ಸತತ ಶವಕ್ಕೆ ದೇವರು ಮತ್ತೆ ಮರುಜೀವವನ್ನು ಕೊಟ್ಟ. ಕಾರಣ ಏನ್ ಗೊತ್ತಾ? ಸಹೋದರಿಯ ನಂಬಿಕೆ. ಇವತ್ತು ಅನೇಕರಿಗೆ ದೇವರು ಕೊಡ್ತಾನೆ ಎಂಬ ನಂಬಿಕೆ ಇಲ್ರಿ, ದೇವರು ಮುಟ್ತಾನೆ ಎಂಬ ನಂಬಿಕೆ ಇಲ್ಲ, ದೇವರು ಕಾರ್ಯ ಮಾಡ್ತಾನೆ ಎಂಬ ನಂಬಿಕೆ ಇಲ್ಲ. ಹೇಗಾದ್ರೂ ಮಾಡಿ ನಾನು ಹೊಂದಿಕೊಳ್ಳಬೇಕು, ದುಡ್ಡೋದ್ರ ಚಿಂತೆ ಇಲ್ಲ, ಏನಾದ್ರೂ ಚಿಂತೆ ಇಲ್ಲ. ನಮ್ಮಲ್ಲಿ ನಂಬಿಕೆ, ನಿರೀಕ್ಷೆ ನಮಗೆ ಇರುವುದು, ಅದನ್ನ ಖಂಡಿತ ಒಂದ್ ದಿವಸ ನಾವು ಹೊಂದಿಕೊಳ್ತೇವೆ. ಹಲ್ಲೆಲೂಯಾ. ನಂಬಿಕೆ ಇಲ್ದವರಾಗಿರಬೇಡ್ರಿ. ಈ ದೇವರು ಕೇಳೋದು ಒಂದೇ ಒಂದು ಕೇಳ್ತಾನೆ, ಹೃದಯ, ಅಮೂಲ್ಯವಾದ ಹೃದಯ. ಇದೇ ಒಂದೇ ಒಂದು ಕೇಳ್ತಾನೆ, ಅಮೂಲ್ಯವಾದ ಹೃದಯ. ಈ ಅಮೂಲ್ಯವಾದ ಹೃದಯದಲ್ಲಿ ಒಂದಿರಬೇಕು, ನಂಬಿಕೆ ಇರಬೇಕು. ಈತನ ಬಳಿಗೆ ನಾನು ಹೋಗ್ತಾ ಇರುವಾಗ ಈತ ನನ್ನ ಏನೋ ಮಾಡ್ತಾನ, ನನಗೇನೋ ಮಾಡ್ಲಿಕ್ಕಿದ್ದಾನೆ, ನಾನು ಇದರಿಂದ ಏನೋ ಹೊಂದಿಕೊಳ್ಳಿಕ್ಕಿದ್ದೇನೆ, ನಾನು ಹೊಂದಿಕೊಳ್ಳಬೇಕು. ಯಾರು ನನ್ನನ್ನು ಮುಟ್ಟಲಿಲ್ಲ, ಯಾರ ಬಳಿಗೆ ಹೋದ್ರು ಕೂಡ ಏನೋ ಕೇಳ್ತಾ ಇದ್ದಾರೆ. ಆದ್ರೆ ನಾನು ಈತನ ಬಳಿಗೆ ಹೋಗ್ತೇನೆ, ಏನೋ ಒಂದು ಅದ್ಭುತ ಮಾಡ್ತಾನೆ. ನೋಡ್ತೇವೆ, ಯಾವಾಗ ಆ ನಂಬಿಕೆಯಿಂದ ನೀನು ಯೇಸುವಿನ ಬಳಿಗೆ ಬರ್ತೀಯೋ, ಖಂಡಿತ ಅದ್ಭುತ ಹೊಂದ್ಕೊ. ಎಂತಹ ನೋವುಗಳಾಗ್ಲಿ, ಎಂತಹ ಸಮಸ್ಯೆಗಳಾಗ್ಲಿ, ಸತ್ತೋಗಿದೆಯಾ ಸಮಸ್ಯೆ, ಸತ್ತೋಗಿದೆಯಾ, ಎಲ್ಲ ಕೈ ಬಿಟ್ಬಿಟ್ರ, ಭಯಪಡಬೇಡ. ನೀನು ದೇವರ ಬಳಿಗೆ ನಂಬಿಕೆಯಿಂದ ಬಂದಿರುವುದಾದರೆ, ನೀನು ನಂಬಿ ಬಂದಿರುವುದಾದರೆ, ನೀನು ನಂಬಿದ ದೇವರು ನಂಬಿಗಸ್ತರಾಗಿದ್ದಾನೆ. ಹಲ್ಲೆಲೂಯಾ. ಬರೆದ ಪತ್ರಿಕೆ 5ನೇ ಅಧ್ಯಾಯ ಬರಬಿಡಿದೆ, ನಮ್ಮನ್ನು ಕರೆಯುವವನು ನಂಬಿಗಸ್ತನು ಎಂಬುದಾಗಿ. ನಿಮ್ಮನ್ನು ಕರೆಯುವವನು ನಿನ್ನ ಕರಿತಾ ಇದ್ದಾನೆ, ಬಾ ಮಗಳೇ, ಬಾ ಮಗನೇ, ನನ್ನ ಬಳಿಗೆ ಬಾ, ನಾನು ಅದ್ಭುತ ಮಾಡ್ತೇನೆ, ನಾನು ಮಹತ್ಕಾರ್ಯ ಮಾಡ್ತೇನೆ. ಯೇಸು ಹೇಳ್ತಾ ಯಾಯರನಿಗೆ, ಮಗಳನ್ನೇ ಸುಮ್ಮನೆ ಹಿಂದೆ ಬಾಪ, ನನ್ನಿಂದ ಸುಮ್ಮನೆ ಬಾ, ನಿನ್ನ ಮನೆ ದಾರಿ ತೋರಿಸು ಅಷ್ಟೇ. ಯೇಸುವಿನ ಹಿಂದೆ ಯಾಯರನ ಹೋದ, ತೋರಿಸದ, ತನ್ನ ಮನೆ ತೋರಿಸದ, ಸತ್ತಿರುವಂತ ತನ್ನ ಮಗಳನ್ನು ತಿರುಗಿ ಬದುಕಿಸಿಕೊಂಡ. ಹಲ್ಲೆಲೂಯಾ.
ಇವತ್ತು ಅನೇಕ ಒಂಟಿ ಜೀವನಗಳನ್ನು ದೇವರು ಕಟ್ಟಿದೆ ಆಗುತ್ತಾ ನಂಬಿಕೆಯಿಂದ. ದೇವರು ಜೀವನ ಕೊಡ್ತಾನೆ ಕೊಡ್ತಾನೆ ಎಂಬ ನಂಬಿಕೆ, ಕೊಡ್ತಾನೆ ಎಂಬ ನಂಬಿಕೆ ನೋಡ್ತೇವೆ. 11 ವರ್ಷಗಳ ನಾವು ಯಾತ್ರೆ ಪಟ್ಟೇವ್ರಿ. 1985ರಿಂದ 1996ರವರೆಗೆ, 1985ರಿಂದ 1996ರವರೆಗೆ 11 ವರ್ಷಗಳ ಕಾಲ ನಮ್ಮ ಜೀವಿತದಲ್ಲಿ ಅಷ್ಟು ಯಾತ್ರೆ ಪಟ್ಟೆವು. 1985ರಲ್ಲಿ ನಮ್ಮಮ್ಮ ಕೆಲಸ ಹೋಗ್ಬಿಡ್ತು, ನಮ್ಮಮ್ಮ ನರ್ಸ್ ಕೆಲಸ ಮಾಡ್ತಿದ್ಲು. ಅಂತ ಪರಿಸ್ಥಿತಿಯಲ್ಲಿ ನೋಡ್ತೇವೆ, ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಿದ್ರು ನಮ್ಮಮ್ಮ. ಕೆಲಸ ಮಾಡ್ತಿರುವಂತಹ ಸಮಯದಲ್ಲಿ ನೋಡ್ತೇವೆ, ಅವರು ಕೆಲಸ ನಮ್ಮಮ್ಮ ತೆಗೆದಾಕ್ಬಿಟ್ರು. ಸರಿ, ಕೆಲ್ಸಕ್ಕೆ ಬರ್ತಾ ಇಲ್ಲ ಇವರು, ಸರಿಯಾಗಿ ಕೆಲಸ ಮಾಡ್ತಾರೆ ಎಂಬುದಾಗಿ. ನಮ್ಮಮ್ಮ ಅದಂತರ ಮುಂದೆ ಹೋಗ್ಲಿಲ್ಲ. ದೇವ್ರ ಮಾತ್ರ ಕೆಲಸ ಕೊಡ್ತಾನೆ, ಏನ್ ತಪ್ಪು ಮಾಡಿಲ್ಲ, ನನ್ನ ಕೆಲಸ ದೇವ್ರು ಕೊಡ್ತಾನೆ, ನಮಗೆ ನನಗೆ ಕೆಲಸ ಕೊಡ್ತಾನೆ ಎಂಬುದಾಗಿ. ದೇವ್ರ ಕೆಲಸ ಕೊಡ್ತಾನ ನಂಬಿಕೆಯಿಂದ. ಏಮಂದ್ ಗೊತ್ತಾ, ಮೊದಲು ದೇವ್ರ ಬಳಿಗೆ ಹೋದ್ಲು, ಎರಡನೇದಾಗಿ ದೇವ್ರು ಕೇಳ ದೇವ್ರು ಏನ್ ಮಾಡ್ಬೇಕು ಎಂಬುದಾಗಿ. ಕೆಲವು ಜನ ಹೇಳ್ಕೊಟ್ರು ಗೊತ್ತಾ, ಕೋರ್ಟ್ಗೆ ಹೋಗಿ ಎಂಬುದಾಗಿ. ನಮ್ಮಮ್ಮ ಹೈಕೋರ್ಟ್ಗೆ ಹೋದ್ಲು. 11 ವರ್ಷ ಆ ಕೋರ್ಟಲ್ಲಿ ಹೋರಾಡಿ ದೇವ್ರ ಬಳಿಗೆ ಕೇಳಿ ಪ್ರಾರ್ಥಿಸ್ಕೊಳ್ತಿರುವಾಗ ನೋಡ್ತೇವೆ ಎಲ್ಲರ ಕೈ ಬಿಟ್ಬಿಟ್ರು, ದೇವ್ರು ಕೈ ಬಿಟ್ಟಿಲ್ಲ. 11 ವರ್ಷದ ನಂತರ ದೇವರು ನೋಡ್ತೇವೆ 1996ನೇ ಇಸ್ವಿಯಲ್ಲಿ ದೇವರು ಬರಲ್ಲ ಅನ್ಕೊಂಡಿದ್ಲು. ಬರಲಾರ್ದೇ ಇರುವಂತ ಕೆಲಸ ಜೊತೆಗೆ 11 ವರ್ಷ ಮನೇಲಿ ಕೂತ್ಕೊಂಡು 4 ಲಕ್ಷ ರೂಪಾಯಿ ಸಂಬಳ ತಕೊಂಡು ಕೂತು, 4 ಲಕ್ಷ ಸಂಬಳ, ಮತ್ತೆ ನಂತರ 10 ವರ್ಷ ಕೆಲಸ ಸಿಕ್ತು. ಮತ್ತೆ ನಾವು 10 ವರ್ಷ ಕೆಲಸ ಮಾಡಿ ಜೀವನ ಮಾಡಿದ್ವಿ. 4 ಲಕ್ಷ ಒಂದೇ ಸಾರಿ ಬಂದು, ಅವ್ರು ಕೊಡಂಗಿಲ್ಲ ಅಂತಂದ್ರು, ಕೊಡ್ಲೇಬೇಕು. ಅದಾದ ನಂತರ ನೋಡ್ತೇವೆ ದೇವರು ಅದ್ಭುತ ಮಾಡಿದ. ಹೆಂಗ್ ಗೊತ್ತಾ, ನಂಬಿಕೆಯಿಂದ ದೇವರಿಗೆ ಸಮರ್ಪಿಸು. ನಂಬಿಕೆಯಿಂದ ದೇವ್ರ ಮೊಳಿಗೆ ಹೋಗುವಾಗ ದೇವ್ರ ಖಂಡಿತ ಕಾರ್ಯ ಮಾಡಿ. ಹಲ್ಲೆಲೂಯಾ. 2006ನೇ ಇಸ್ವಿಯಲ್ಲಿ ರಿಟೈರ್ಡ್ ಆಗುವಾಗ ದೇವ್ರ ಸ್ಥಳಕ್ಕೆ ಸಮರ್ಪಣೆ ಮಾಡ್ಕೊಂಡು, ದೇವ್ರೇ ನೀನು ಆಲಯಕ್ಕೆ ಏನ್ ಕೊಡಿಸ್ಬೇಕು ಎಂಬುದಾಗಿ ಕೊಟ್ಟರೆ ಹೆಂಗ ನಮ್ಮ ಜೀವಿತಾಗ ನಮಗೆ ಪೆನ್ಷನ್ ಇಲ್ಲ, ಹೆಂಗೆ ದೇವ್ರು ಹೇಳ್ದ ಕೊಡ್ತೀನಿ ಎಂಬುದಾಗಿ. ಸಮಯದಲ್ಲಿ ನಮ್ಮ ಸಭೆಗೆ ಸೌಂಡ್ ಸಿಸ್ಟಮ್ ಎಲ್ಲ ಕಳಿಸ್ಕೊಟ್ಲು, ಮತ್ತೆ ಇನ್ನೊಂದು ಸಭೆಗೆ ಅಕ್ಕಿಗೆ ಕೈನಾದ ಕೊಟ್ಲು. ಅನಂತರ ಯಾವಾಗ ನಮ್ಮಮ್ಮ ಬಿತ್ತಿದ ನಂತರ ಕೆಲವು ವರ್ಷಗಳ ನಂತರ 2012ನೇ ಇಸ್ವಿ 13ನೇ ಇಸ್ವಿಯಲ್ಲಿ ನೋಡುತ್ತೇವೆ, ನಮ್ಮಮ್ಮ ಇನ್ನೊಂದು ಫೋನ್ ಕಾಲ್ ಬಂತು. ಏನಾಗನ ಮೇಡಮ್, ನಿಮ್ಗೆ PF ಪೆಂಡಿಂಗ್ ಇದೆ ನಿಮ್ದು ಎಂಬುದಾಗಿ, PF ಪೆಂಡಿಂಗ್ ಇದೆ ಎಂಬುದಾಗಿ. ಕೊಡಲ್ಲ ಬೇರೆ ಜನ ಅಂತಿದ್ರು, ಇಲ್ಲ ಹೋರಾಡೋಣ ಎಂಬುದಾಗಿ ಹೋಗಿ ಹೋರಾಡುತ್ತಿರುವ ಸಮಯದಲ್ಲಿ 2015ನೇ ಇಸ್ವಿಯಲ್ಲಿ ಮತ್ತೆ 2.5 ಲಕ್ಷ ರೂಪಾಯಿ ಹಣ ಒಂದು ಬಂದ. 2.5 ಲಕ್ಷ ಹಣ ನೋಡ್ತೇವೆ. ಒಂದೇ ಒಂದು ನಂಬಿಕೆಯಿಂದ ಹೋರಾಡುವಾಗ ದೇವರು ಅದ್ಭುತ ಮಾಡೇ ಮಾಡು. ಪರಿಶೋಧನೆಗಳಲ್ಲಿ, ಕಷ್ಟಗಳಲ್ಲಿ, ಕಣ್ಣೀರಲ್ಲಿ ನಂಬಿಕೆಯಿಂದ ನಾವು ದೇವರಲ್ಲಿ ಮುಂದೆ ಸಾಗೋದಾದ್ರೆ ದೇವ್ರು ಖಂಡಿತ ನಿನ್ಗೆ ಸಹಾಯ ಮಾಡಿ. ಎಂತ ಪರಿಸ್ಥಿತಿ ಆಗಿರ್ಬೋದು, ಎಂತ ನೋವಿಂದ ಬಂದಿರ್ಬೋದು, ಮನುಷ್ಯನೊಂದಿಗೆ ಹೇಗೆ ಮಾತಾಡ್ತೀಯೋ, ಮನುಷ್ಯನ ಮುಂದೆ ನೀನು ಹೇಗೆ ಮಾತಾಡ್ತೀಯೋ ಹಾಗೆ ನೀನು ಕಣ್ಣುಗಳನ್ನು ಮುಚ್ಚಿಕೊಂಡು ದೇವ್ರ ಬಳಿಗೆ ನೀನು ಮಾತನಾಡೋದಾದ್ರೆಗನ, ಯೇಸುವೆ ನಿನ್ನ ಬಳಿಗೆ ನಾನು ಬಂದಿದ್ದೇನಪ್ಪ, ನೀನು ಜೀವ ಕೊಡ್ತೀಯ ಅಂತ ಕರ್ತನೆ, ನೀನು ಮುಟ್ತೀಯ ಅಂತ ಯೇಸುವೆ, ನೀನು ಕರ್ತನೆ ಸ್ವಸ್ಥ ಮಾಡ್ತೀಯ ಅಂತಪ್ಪ, ನೀನು ಆರೋಗ್ಯ ಕೊಡ್ತೀಯ ಅಂತ ಸ್ವಾಮಿ ದೇವ್ರೆ, ನನ್ನ ಜೀವಿತದಲ್ಲಿ ಇವತ್ತನಿಗೆಪ್ಪ ನಾನು ಇದನ್ನೇ ಬಯಸಿ ಬಂದಿದ್ದೇನೆ. ನನಗೆ ಬೇಕಪ್ಪ ಈ ಸಮಾಧಾನ, ನನಗೆ ಬೇಕು ಈ ಆರೋಗ್ಯ, ನನಗೆ ಬೇಕು ಈ ನೆಮ್ಮದಿ ಅಂತ ನೀನು ಪ್ರಾರ್ಥಿಸೋದ್ರಗನ ಈ ದಿನವೇ ನಿನ್ನ ಕೈಯಲ್ಲಿ ಆರೋಗ್ಯ ಇದೆ ಪ್ರಿಯರೇ. ಹಲ್ಲೆಲೂಯಾ. ನೋಡ್ತೇವೆ, ಯಾರು ಆತನ ನಂಬಿಕೆಯಿಂದ ಬೇಡುತ್ತಾರೋ ಅವರಿಗೆ ದೇವ್ರು ಕೊಡ್ತಾನೆ. ಇವತ್ತಿನ ನಂಬಿಕೆಯಿಂದ ದೇವ್ರು ಬೇಡುವುದಾದ್ರಗನ ಖಂಡಿತ ದೇವ್ರು ನಿಮಗೆ ಸಹಾಯ ಮಾಡ್ತಾನೆ. ಖಂಡಿತ ದೇವ್ರಿಗೆ ಸಹಾಯ ಮಾಡಿ. ಎಂತ ಪರಿಸ್ಥಿತಿ ಆಗಿರ್ಬೋದು, ಅದು ಏನೇ ಪರಿಸ್ಥಿತಿ ಆಗಿರಲಿ ದೇವ್ರು ಕೊಡ್ತಾನೆ, ದೇವ್ರು ಖಂಡಿತ ಕೊಡ್ತಾನೆ. ದೇವ್ರ ಕೇಳ್ತಾ ಆತನ ಬಳಿಗೆ ನಂಬಿಕೆಯಿಂದ ಬಂದ್ರೆ ಏನಾದ್ರು ಆಶಾಭಂಗ ಪಡಿಸೋದಿಲ್ಲ. ನಿನ್ ಜೀವಿತದಲ್ಲಿ ಇವತ್ತು ಆತನ ಅವಮಾನ ನೀನು ಮಾಡಂಗಿಲ್ಲ, ಕಣ್ಣೀರು ಬರಂಗ ನೀನು ಮಾಡಂಗಿಲ್ಲ, ಹೊರಸಾಗ್ತಾನೆ. ನೋಡುತ್ತೀವಿ, ಕಣ್ಣೀರು ಓಡಿಸುವ ದೇವರು ಈತನಾಗಿದೆ. ನಂಬಿಕೆಯಿಂದ ಬಂದು ಯಾರು ಆತನ ಪಾದ ಹಿಡಿದು ಕೂತ್ಕೊಳ್ತಾರೋ ಅವರ ನಂಬಿಕೆ, ಅವರ ಕಣ್ಣೀರನ್ನು, ಅವರ ವೇದನೆಯನ್ನು, ಅವರ ಕಷ್ಟವನ್ನು ದೇವರು ತೆಗೆದಾಕ್ತಿಗೆ ದೇವರು ಶಕ್ತನಾಗಿದ್ದಾನೆ.
ಕೇವಲ ಒಂದೇ ಒಂದಿರಬೇಕು, FAITH, ಫೇತ್, ನಂಬಿಕೆ ಇರಬೇಕು. ಇವತ್ತು ನೀನು ಯಾವ ಉದ್ದೇಶದಿಂದ ದೇವರೊಳಗೆ ಬಂದಿದೀಯಾ? ಕ್ರೈಸ್ತವ ಜೀವಿತಕ್ಕೆ ಬಹಳ ಪ್ರಾಮುಖ್ಯವಾದದ್ದು ನಂಬಿಕೆ, ಬಹಳ ಪ್ರಾಮುಖ್ಯವಾದ ನಂಬಿಕೆ. ದೇವರು ನನ್ನ ಜೀವಿತದಲ್ಲಿ ನನಗೆ ಸಹಾಯ ಮಾಡ್ತಾನೆ, ನನಗೆ ಸಹಾಯ ಮಾಡ್ತಾನೆ. ಆ ನಂಬಿಕೆ ಇದ್ದಾದ್ರೆ ದೇವರು ಯಾವ ಬಾಗಿಲು ತೆಗಿತಾನೋ ಗೊತ್ತಿಲ್ಲ. ಪ್ರವಚನಾತ್ಮಕ ಹೇಳ್ತೀನಿ, ಯಾವ ಬಾಗಿಲು ತೆಗಿತಾನೋ ಗೊತ್ತಿಲ್ಲ. ದೇವ್ರು ಖಂಡಿತ ದೇವ್ರ ಬಾಗಿಲು ತೆಗಿತಾನೆ. ಈ ಸಮಯದಲ್ಲಿ ದೇವರ ಸಮ್ಮುಖದಲ್ಲಿ ನಾವು ಕಣ್ಣುಗಳು ಮುಚ್ಚಿಕೊಳ್ಳೋಣ, ಪ್ರಾರ್ಥಿಸಿ.